ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ DSCRT ವತಿಯಿಂದ ಪ್ರಸ್ತುತಪಡಿಸುತ್ತಿರುವ ಸಂವೇದ ಈ ಕಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ಇಂದಿನ ಅವಧಿಯಲ್ಲಿ ನಾವು 6ನೇ ತರಗತಿಯ ವಿಜ್ಞಾನ ವಿಷಯದ 14ನೇ ಅಧ್ಯಾಯದ ನೀರು ಅಧ್ಯಾಯದಲ್ಲಿ 2ನೇ ಅವಧಿಯನ್ನು ತಿಳ್ಕೊಳ್ಳೋಣ. ಮಕ್ಕಳೇ, ಈ ಹಿಂದಿನ ಒಂದು ಅವಧಿಯಲ್ಲಿ ನಾವು ಏನೆಲ್ಲ ತಿಳ್ಕೊಂಡಿದ್ವಿ ಅಂದರೆ, ನೀರು ಜೀವಕ್ಕೆ ಅತ್ಯಗತ್ಯ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಂಡಿದ್ವಿ. ಅಂದರೆ ಯಾವುದೇ ಒಂದು ಜೀವಿ ಜೀವಿಸಬೇಕು ಅಂದರೆ ನೀರು ಒಂದು ಅಗತ್ಯವಾದಂಥ ವಸ್ತು ಅನ್ನೋ ವಿಚಾರವನ್ನು ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ನೀರಿನ ಮೂಲಗಳ ಬಗ್ಗೆ ತಿಳ್ಕೊಂಡಿದ್ವಿ. ನೀರು ಯಾವ ಯಾವ ಮೂಲಗಳಿಂದ ನಮಗೆ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡಿದ್ವಿ. ನಂತರ ಭೂಮಿ ಮೇಲೆ ಲಭ್ಯವಿರುವ ಬಹುಪಾಲು ನೀರು ಸಾಗರ ಮತ್ತು ಸಮುದ್ರಗಳಲ್ಲಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ನೀರಾವಿ ಆವೀಕರಣ ಮತ್ತು ಬಾಷ್ಪೀಭವನದ ಮೂಲಕ ಗಾಳಿಗೆ ಸೇರುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಹಾಗಾದರೆ ಬನ್ನಿ ಮಕ್ಕಳೇ, ಇಂದಿನ ಒಂದು ಅವಧಿಯಲ್ಲಿ ನಾವು ಏನು ವಿಚಾರಗಳನ್ನು ತಿಳ್ಕೊಳ್ಳಿದ್ದೀವಿ ಅಂತಕ್ಕಂಥದ್ದನ್ನು ಒಮ್ಮೆ ನೋಡೋಣ. ಇಂದಿನ ಒಂದು ಅವಧಿಯಲ್ಲಿ ನಾವು ಮೋಡಗಳು ಹೇಗೆ ಉಂಟಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ಮಳೆ ಅಥವಾ ಹಿಮ ಪುನಃ ಸಾಗರಕ್ಕೆ ಹೇಗೆ ತಲುಪುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಳ್ತೀವಿ. ಹಾಗೆಯೇ ಒಂದು ವೇಳೆ ಅಧಿಕ ಮಳೆ ಆದರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ತಿಳ್ಕೊಳ್ತೀವಿ. ಹಾಗೆಯೇ ದೀರ್ಘಕಾಲದವರೆಗೆ ಮಳೆ ಏನಾದರೂ ಬೀಳದೇ ಇದ್ದರೆ ಏನು ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ತಿಳ್ಕೊಳ್ತೀವಿ. ನೀರನ್ನು ಹೇಗೆ ನಾವು ಸಂರಕ್ಷಿಸಬಹುದು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಹಾಗಾದರೆ ಬನ್ನಿ, ಮೊದಲಿಗೆ ಮೋಡಗಳು ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನಾವು ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ. ನಾವು ಮನೆಯಲ್ಲೇ ಕೂಡ ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ಬೋದು. ಹೇಗೆ ಅಂದರೆ, ಇದನ್ನು ನಿರ್ವಹಣೆ ಮಾಡೋದಕ್ಕೆ ನಮಗೆ ಒಂದು ಲೋಟ ಮತ್ತು ಮಂಜುಗಡ್ಡೆಯ ಒಂದು ಚೂರು ಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ನೀರು ಕೂಡ ಬೇಕಾಗುತ್ತೆ. ಈ ಒಂದು ಲೋಟದಲ್ಲಿ ಒಂದು ಅರ್ಧದಷ್ಟು ನೀರನ್ನು ತುಂಬಿ ಅದಕ್ಕೆ ಮಂಜುಗಡ್ಡೆಯ ಚೂರುಗಳನ್ನು ಹಾಕಿ ಒಂದು 3-4 ನಿಮಿಷಗಳವರೆಗೆ ನಾವು ಕಾದು ನೋಡಿದಾಗ ಏನು ಗಮನಿಸ್ಬೋದಪ್ಪ ಅಂದರೆ, ಈ ಒಂದು ಗಾಜಿನ ಲೋಟದ ಒಂದು ಸುತ್ತಲೂ ಕೂಡ ನೀರಿನ ಒಂದು ಹನಿಗಳು ಅಂಟಿಕೊಂಡಿರೋದನ್ನು ನಾವು ಗಮನಿಸ್ಬೋದು. ಹಾಗಾದರೆ ಈ ನೀರಿನ ಹನಿಗಳು ಗಾಜಿನ ಲೋಟಗೆ ಹೇಗೆ ಅಂಟಿಕೊಂಡವು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ನೋಡೋದಾದರೆ, ಮೊದಲಿಗೆ ನಾವು ಮಂಜುಗಡ್ಡೆಯ ಚೂರುಗಳನ್ನು ನೀರಿನಲ್ಲಿ ಹಾಕಿದಾಗ ಏನಪ್ಪ ಆಯಿತು ಅಂದರೆ, ಅಲ್ಲಿನ ಒಂದು ನೀರು ಮೊದಲಿಗೆ ತಣ್ಣಗಾಯಿತು. ತಣ್ಣಗಾದಾಗ ಏನಾಯಿತು, ಆ ಗಾಜಿನ ಲೋಟ ತುಂಬ ತಂಪಾಯಿತು. ತಂಪಾದಾಗ ಗಾಜಿನ ಲೋಟದ ಹೊರಮೈನ ಸುತ್ತಲೂ ಏನಿದೆ? ವೆರಿ ಗುಡ್, ಗಾಳಿ ಇದೆ. ಈ ಒಂದು ಗಾಳಿ ಕೂಡ ಆವಾಗ ಏನಾಯಿತು? ತಂಪಾಯಿತು. ಗಾಳಿ ತಂಪಾದಾಗ ಏನಾಯ್ತಪ್ಪ ಅಂತಂದರೆ, ಆ ಗಾಳಿಯಲ್ಲಿ ನೀರಾವಿ ಇದೆ ಅಂತ ಹಿಂದಿನ ತರಗತಿಯಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಲ್ಲ ಮಕ್ಕಳೇ. ಅದೇ ನೀರಾವಿ ತಂಪಾದಾಗ ನೀರಿನ ಒಂದು ಸಣ್ಣ ಸಣ್ಣ ಹನಿಗಳಾಗಿ ಗಾಜಿನ ಲೋಟದ ಹೊರಮೇಲ್ಮೈಗೆ ಅಂಟಿಕೊಂಡಿತು. ಹಾಗಾದರೆ ಈಗ ನಮಗೆಲ್ಲ ಕೂಡ ಗೊತ್ತಾಯಿತು, ನಾವು ಹಿಂದಿನ ಒಂದು 5ನೇ ಅಧ್ಯಾಯದಲ್ಲಿ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಈ ಒಂದು ಸಾಂದ್ರೀಕರಣದ ಬಗ್ಗೆ ತಿಳ್ಕೊಂಡಿದ್ವಿ. ಬನ್ನಿ ಮಕ್ಕಳೇ, ಹಾಗಾದರೆ
ಸಾಂದ್ರೀಕರಣ ಅಂತಂದರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನೀರಾವಿ ತಂಪಾದಾಗ ಏನಾಯಿತು, ನೀರಿನ ಸಣ್ಣ ಸಣ್ಣ ಹನಿಗಳಾಗೋದನ್ನು ನಾವು ಸಾಂದ್ರೀಕರಣ ಅಂತ ಕರಿಬೋದು. ಹಾಗಾದರೆ ಸಾಂದ್ರೀಕರಣವನ್ನು ನಾವು ಎಲ್ಲೆಲ್ಲಿ ಗಮನಿಸ್ಬೋದು ದಿನನಿತ್ಯದಲ್ಲಿ ಅಂತಂದರೆ, ನಾವು ನಮ್ಮ ಮನೆಯ ಗೇಟು ಅಥವಾ ಗ್ರಿಲ್ಗಳ ಮೇಲೆ ಈ ರೀತಿಯಾಗಿ ನೀರಿನ ಹನಿಗಳು ಅಂಟಿಕೊಂಡಿರೋದನ್ನು ಗಮನಿಸ್ಬೋದು. ಸಸ್ಯದ ಭಾಗಗಳ ಮೇಲೆ ನೀರಿನ ಹನಿಗಳು ಅಂಟಿಕೊಂಡಿರೋದನ್ನ ಗಮನಿಸ್ಬೋದು. ಅದೇ ರೀತಿಯಾಗಿ ಅಡುಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಪಾತ್ರೆಗೆ ಮುಚ್ಚಿರ್ತಕ್ಕಂಥ ಮುಚ್ಚಳವನ್ನು ನಾವು ತಿರುಗಿಸಿ ನೋಡಿದಾಗ ಸಣ್ಣ ಸಣ್ಣ ನೀರಿನ ಹನಿಗಳು ಅಂಟಿಕೊಂಡಿರೋದನ್ನು ಕೂಡ ನಾವು ಗಮನಿಸ್ಬೋದಲ್ವ ಮಕ್ಕಳೇ. ಇದೆಲ್ಲ ಕೂಡ ಸಾಂದ್ರೀಕರಣಕ್ಕೆ ಉದಾಹರಣೆ ಅಂತ ನಾವು ಹೇಳ್ಬೋದು ಮಕ್ಕಳೇ. ಹಾಗಾದರೆ ಸಾಂದ್ರೀಕರಣದಿಂದ ಏನಾಗುತ್ತೆ ಅಂತ ತಿಳ್ಕೊಂಡ್ವಿ, ನೀರಾವಿ ಸಣ್ಣ ಸಣ್ಣ ನೀರಿನ ಹನಿಗಳಾಗಿ ಮಾರ್ಪಾಡಾಗುತ್ತೆ. ಈಗಾಗಲೇ ನಾವು ತಿಳ್ಕೊಂಡಿದ್ವಿ ನೀರಾವಿ ಹೇಗಾಗುತ್ತೆ, ಆವೀಕರಣ ಮತ್ತು ಬಾಷ್ಪೀಭವನದ ಮೂಲಕ ನೀರು ಆವಿಯಾಗಿ ಗಾಳಿಯನ್ನು ಸೇರುತ್ತೆ. ಈ ಗಾಳಿಯನ್ನು ಸೇರಿದಾಗ ಗಾಳಿ ಜೊತೆ ಮೇಲೆ ಹೋಗ್ತಾ ಹೋಗ್ತಾ ತುಂಬ ತಣ್ಣಗಾಗುತ್ತೆ, ತಂಪಾಗುತ್ತೆ. ಎಷ್ಟು ತಂಪಾಗುತ್ತೆ ಅಂತಂದರೆ ಅದು ನೀರಿನ ಸಣ್ಣ ಸಣ್ಣ ಹನಿಗಳಾಗಿ ಮಾರ್ಪಾಡಾಗುತ್ತೆ. ಈ ನೀರಿನ ಒಂದು ಸಣ್ಣ ಸಣ್ಣ ಹನಿಗಳೇ ಗಾಳಿಯಲ್ಲಿ ತೇಲ್ತಾ ನಮಗೆ ಮೋಡಗಳ ರೀತಿಯಲ್ಲಿ ಕಾಣುತ್ತೆ ಮಕ್ಕಳೇ. ನಂತರ ಏನಾಗುತ್ತೆ, ಈ ನೀರಿನ ಸಣ್ಣ ಸಣ್ಣ ಹನಿಗಳೆಲ್ಲ ಕೂಡ ಒಂದಾಗಿ ದೊಡ್ಡ ಗಾತ್ರದ ನೀರಿನ ಹನಿಗಳಾಗುತ್ತೆ. ಯಾವ ರೀತಿ ದೊಡ್ಡ ನೀರಿನ ಹನಿಗಳಾಗುತ್ತೆ ಅಂತಂದರೆ ತುಂಬ ಭಾರ ಆಗುತ್ತೆ. ಆ ಭಾರಕ್ಕೆ ಏನಪ್ಪ ಆಗುತ್ತೆ ಅಂತಂದರೆ ಕೆಲವು ಹನಿಗಳು ಕೆಳಗೆ ಬೀಳೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಈ ಒಂದು ದೊಡ್ಡ ಗಾತ್ರದ ನೀರಿನ ಹನಿಗಳು ಕೆಳಕ್ಕೆ ಬೀಳುತ್ತೋ ಅದನ್ನೇ ನಾವು ಮಳೆ ಅಂತ ಕರಿತೀವಿ ಮಕ್ಕಳೇ. ಮಳೆ ಅಂದರೆ ಯಾರಿಗೆಲ್ಲ ಇಷ್ಟ? ವೆರಿ ಗುಡ್, ಎಲ್ರಿಗೂ ಕೂಡ ಮಳೆ ಅಂದರೆ ಇಷ್ಟ. ಯಾರಿಗಿಷ್ಟ ಇಲ್ಲ ಹೇಳಿ? ಮಳೆಯಲ್ಲಿ ತುಂಬ ನಾವು ಆಟ ಕೂಡ ಆಡಿರಬಹುದು. ಆದರೆ ಹುಷಾರು ಮಕ್ಕಳೇ, ಮಳೆಯಲ್ಲಿ ಆಟ ಆಡಬಾರದು. ಮಳೆಯಾಗಿ ನಾವು ಪುನಃ ಭೂಮಿಗೆ ಪಡಿತೀವಿ. ಹಾಗಾದರೆ ಈ ಮಳೆ ಕೆಲವೊಂದು ಸಲ ಏನಪ್ಪ ಆಗುತ್ತೆ ಅಂತಂದರೆ ಈ ಆಲಿಕಲ್ಲು ಅಥವಾ ಹಿಮದ ರೂಪದಲ್ಲೂ ಕೂಡ ಭೂಮಿಗೆ ತಲುಪುತ್ತೆ. ಇದನ್ನು ಕೂಡ ನಾವು ಹಲವಾರು ಸಲ ಗಮನಿಸಿರ್ತೀವಿ. ಆಲಿಕಲ್ಲು ಮತ್ತು ಹಿಮದ ರೂಪದಲ್ಲಿ ಭೂಮಿಗೆ ನಾವು ಪಡ್ಕೊಳ್ತೀವಿ. ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ಹಿಮದ ರೂಪದಲ್ಲಿ ಹೆಚ್ಚಾಗಿ ನಾವು ಭೂಮಿಗೆ ನೀರಾವಿಯನ್ನು ಸಾಂದ್ರೀಕರಣ ಆದಮೇಲೆ ಪಡ್ಕೊಳ್ತೀವಿ ಮಕ್ಕಳೇ. ಹಾಗಾದರೆ ಬನ್ನಿ, ಈ ನೀರು ಏನಾಯಿತು, ಮೊದಲಿಗೆ ಆವೀಕರಣ ಆಗಿತ್ತು, ಮತ್ತು ಈ ಆವೀಕರಣ ಮತ್ತು ಬಾಷ್ಪೀಭವನದ ಮೂಲಕ ನೀರಾವಿಯಾಗಿ ಗಾಳಿಯನ್ನು ಸೇರಿರತಕ್ಕಂಥ ಒಂದು ನೀರು ಮೋಡ ಆಗಿ ನಂತರ ಏನಾಯಿತು, ವೆರಿ ಗುಡ್, ಮಳೆ ಅಥವಾ ಆಲಿಕಲ್ಲು ಅಥವಾ ಹಿಮವಾಗಿ ಭೂಮಿಗೆ ಬೀಳುತ್ತೆ. ಈ ರೀತಿಯಾಗಿ ಆವೀಕರಣ ಮತ್ತು ಬಾಷ್ಪೀಭವನದ ಮೂಲಕ ನೀರಾವಿಯಾಗಿ ಗಾಳಿಯನ್ನು ಸೇರಿತಕ್ಕಂಥ ಒಂದು ನೀರು ಮೋಡವಾಗಿ ನಂತರ ಮಳೆ, ಆಲಿಕಲ್ಲು ಅಥವಾ ಹಿಮವಾಗಿ ಭೂಮಿಗೆ ಬೀಳುತ್ತೆ. ಈ ಭೂಮಿಗೆ ಬಿದ್ದ ಒಂದು ನೀರು ಪುನಃ ಏನಾಗುತ್ತೆ ಮಕ್ಕಳೇ? ಪುನಃ ಏನಪ್ಪ ಆಗುತ್ತೆ ಅಂತಂದರೆ ಅದು ಸಾಗರಕ್ಕೆ ಸೇರುತ್ತೆ. ಬನ್ನಿ ಮಕ್ಕಳೇ, ಹೇಗೆ ಅದು ಸಾಗರಕ್ಕೆ ಸೇರುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಚರ್ಚೆ ಮಾಡೋಣ. ನೋಡಿ, ನಮಗೆಲ್ಲ ಗೊತ್ತಿದೆ, ಎಲ್ಲ ಭೂಪ್ರದೇಶಗಳು ಸಾಗರ ಮಟ್ಟದಿಂದ ಮೇಲೆ ಇದೆ. ಸಾಗರದಿಂದ ನಾವು ತುಂಬ ಮೇಲ್ಗಡೆ ಇದ್ದೀವಿ. ಹಾಗಾದರೆ ಯಾವಾಗ ಮೇಲೆ ಇದ್ದೀವೋ ನೀರಾವಿಯಾಗಿ ಹೋಗಿರ್ತಕ್ಕಂಥ ಒಂದು ನೀರು ಸಾಂದ್ರೀಕರಣ ಆಗಿ ಮಳೆಯಾಗಿ ಬೀಳುತ್ತೆ ಅಂತ ತಿಳ್ಕೊಂಡಿದ್ವಲ್ಲ, ಆ ಮಳೆ, ಆಲಿಕಲ್ಲು, ಹಿಮದ ರೂಪದಲ್ಲಿ ಬಿದ್ದ ಒಂದು ನೀರು ಏನಾಯ್ತು, ಇಲ್ಲಿ ಪುನಃ ಹರ್ಕೊಂಡು ಸಾಗರಕ್ಕೆ ಸೇರಿಕೊಳ್ಳುತ್ತೆ. ಅದು ಹೇಗಪ್ಪ ಅಂತಂದರೆ ನೋಡಿ, ಭೂಮಿ ಮೇಲೆ ಬೀಳುವ ಬಹುತೇಕ ಮಳೆಯ ಮತ್ತು ಹಿಮದ ನೀರು
ಕೂಡಲೇ ಅಥವಾ ನಂತರ ಸಾಗರಕ್ಕೆ ಮರಳುತ್ತೆ. ಕೆಲವೊಂದು ಸಲ ತಕ್ಷಣ ಸಾಗರದ ಹತ್ತಿರನೇ ಇದ್ದರೆ ತಕ್ಷಣ ಸಾಗರಕ್ಕೆ ಸೇರಿಕೊಳ್ಳುತ್ತೆ. ಒಂದು ವೇಳೆ ಸಾಗರದಿಂದ ತುಂಬ ದೂರದ ಪ್ರದೇಶದಲ್ಲಿದ್ದರೆ ಅದು ಮೊದಲಿಗೆ ನದಿಗಳು, ಕೆರೆಗಳು ಇವೆಲ್ಲ ತುಂಬಿಕೊಂಡು ಕೊನೆಗೆ ಏನಪ್ಪ ಆಗುತ್ತೆ ಅಂತಂದರೆ ಸಾಗರಕ್ಕೆ ಆ ನೀರು ಕೊನೆಗೆ ಮುಟ್ಟುತ್ತೆ. ಈ ರೀತಿ ಸಾಗರಕ್ಕೆ ನೀರು ಸೇರ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಹಲವು ವಿಧಗಳಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದು ಹೇಗಪ್ಪ ಅಂತಂದರೆ ಪರ್ವತಗಳಲ್ಲಿರ್ತಕ್ಕಂಥ ಹಿಮ ಕರಗಿ ನದಿ ರೂಪದಲ್ಲಿ ಹರಿದು ಸಾಗರಕ್ಕೆ ಸೇರುತ್ತೆ. ನಾವು ನಮ್ಮ ಭಾರತದ ಉತ್ತರಕ್ಕೆ ಯಾವ ಪರ್ವತಗಳಿವೆ ಮಕ್ಕಳೇ? ವೆರಿ ಗುಡ್, ಹಿಮಾಲಯ ಪರ್ವತಗಳಿವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಈ ಪರ್ವತಗಳಲ್ಲಿ ಏನಾಗುತ್ತೆ, ಹಿಮದ ರೂಪದಲ್ಲಿ ಇರತಕ್ಕಂಥ ಒಂದು ನೀರು ಉಷ್ಣತೆ ಆದಾಗ ಕರಗಿ ನೀರಾಗುತ್ತೆ. ಈ ನೀರೇನಾಗುತ್ತೆ, ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಲ್ಲ ಮಕ್ಕಳೇ, ಈ ರೀತಿಯಾಗಿ ಹರಿದು ಧಾರೆಗಳ ರೂಪದಲ್ಲಿ ಅಥವಾ ನದಿಗಳ ರೂಪದಲ್ಲಿ ಹರಿದು ಅದು ಎಲ್ಲಿಗೆ ಸೇರುತ್ತಪ್ಪ ಅಂತಂದರೆ ಸಾಗರಗಳಿಗೆ ಸೇರುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಯಾವ ರೀತಿಯಾಗಿ ಸೇರುತ್ತಪ್ಪ ಅಂತಂದರೆ ಬಹುತೇಕ ನದಿಗಳು ನೆಲದ ಮೇಲೆ ಬಹಳ ದೂರ ಹರಿದು ಕೊನೆಗೆ ಅವು ಕೂಡ ಸಮುದ್ರ ಅಥವಾ ಸಾಗರಕ್ಕೆ ಸೇರುತ್ತೆ. ನೋಡಿ ಮಕ್ಕಳೇ, ಈ ಚಿತ್ರದಲ್ಲಿ ನಾವು ಕಾಣ್ಬೋದು ಯಾವ ರೀತಿಯಾಗಿ ನದಿಗಳು ಹರಿದು ಸಮುದ್ರವನ್ನು ಸೇರುತ್ತೆ. ಸಮುದ್ರವನ್ನು ಸೇರ್ತಾ ಇರತಕ್ಕಂಥ ಒಂದು ನದಿಯ ಚಿತ್ರ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಯಾವ ರೀತಿಯಾಗಿ ನದಿ ಹರಿದು ಕೊನೆಯಲ್ಲಿ ಸಮುದ್ರದ ಒಂದು ಪಾತ್ರಕ್ಕೆ ಸೇರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ಈ ಮಳೆ ನೀರಿನ ಕೆಲವು ಭಾಗ ಏನಪ್ಪ ಆಗುತ್ತೆ, ಸ್ವಲ್ಪ ಭಾಗ ಏನೋ ಸಾಗರಗಳಿಗೆ ಸೇರುತ್ತೆ. ಹಾಗಾದರೆ ಎಲ್ಲ ನೀರೂ ಸಾಗರಕ್ಕೆ ಸೇರೋದಿಲ್ಲ. ಹಾಗಾದರೆ ಈ ಒಂದು ಮಳೆ ನೀರಿನ ಕೆಲವು ಭಾಗ ಭೂಮಿಯಿಂದ ಹೀರಲ್ಪಟ್ಟು ಮಣ್ಣಿನಲ್ಲಿ ಸೇರಿಕೊಳ್ಳುತ್ತೆ. ನಾವು ಇದನ್ನು ಮಳೆ ಬಂದಾಗ ಗಮನಿಸಿರ್ಬೋದು. ಮಣ್ಣಿನಲ್ಲಿ ನಡೆಯುವಾಗ ಜಾರಿ ಬೀಳ್ತೀವಿ, ಮಣ್ಣು ಒದ್ದೆಯಾಗಿರುತ್ತೆ. ಯಾಕೆ ಒದ್ದೆಯಾಗಿರುತ್ತಪ್ಪ ಅಂತಂದರೆ ಈ ಮಣ್ಣು ನೀರನ್ನು ತನ್ನಲ್ಲಿ ಹಿಡಿದಿಟ್ಕೊಂಡಿರುತ್ತೆ. ಇದನ್ನು ನಾವು ಈ ಚಿತ್ರದಲ್ಲಿ ಗಮನಿಸ್ಬೋದು. ಅದೇ ರೀತಿಯಾಗಿ ಈ ನೀರನ್ನು ಯಾವಾಗ ಮಣ್ಣು ಹಿಡಿದಿಟ್ಕೊಳ್ಳುತ್ತೋ ಇದು ಅಂತರ್ಜಲವಾಗಿ ಭೂಮಿಯ ಆಳಕ್ಕೆ ಇಳಿಯುತ್ತೆ. ಈ ಭೂಮಿಯ ಆಳಕ್ಕೆ ಇಳಿದಿರ್ತಕ್ಕಂಥ ಒಂದು ನೀರನ್ನೇ ನಾವು ಅಂತರ್ಜಲ ಅಂತ ಕರಿಬೋದು. ಹಾಗಾದರೆ ಅಂತರ್ಜಲ ಅಂತಂದರೆ ಏನು? ಮಳೆಯ ನೀರು ಭೂಮಿಯ ಆಳಕ್ಕೆ ಇಳಿದು ಶೇಖರಣೆ ಆಗುವುದನ್ನೇ ನಾವು ಅಂತರ್ಜಲ ಅಂತ ಕರಿಬಹುದು. ಇಲ್ಲಿ ನೋಡಿ ಮಕ್ಕಳೇ, ಆವಿಕರಣ ಆಗಿ ಮೋಡ ಆಗಿ ಮೋಡಗಳು ದೊಡ್ಡದಾಗಿ ಮಳೆಯಾಗಿ ಬಿದ್ದು ನಂತರ ಅದು ಭೂಮಿಗೆ ಬಿದ್ದ ಮೇಲೆ ನದಿಗಳ ರೂಪದಲ್ಲಿ ಹರಿದು ಕೊನೆಗೆ ಸಾಗರಗಳನ್ನು ಸೇರಿತ್ತು. ಸ್ವಲ್ಪ ಭಾಗ ನೋಡಿ ಇಲ್ಲಿ ಭೂಮಿಯ ಆಳಕ್ಕೆ ಇಳಿದು ಅಂತರ್ಜಲವಾಗೂ ಕೂಡ ನಮಗೆ ಸಿಗುತ್ತೆ. ಹಾಗಾದರೆ ನೀವು ಈಗ ನೆನಪು ಮಾಡ್ಕೋಬೋದು, ನಾವು ಎಲ್ಲೆಲ್ಲಿ ಅಂತರ್ಜಲವನ್ನು ಬಳಕೆ ಮಾಡ್ತಾ ಇದ್ದೀವಿ ಮಕ್ಕಳೇ? ನಾವು ನಮ್ಮ ದಿನನಿತ್ಯದಲ್ಲಿ ಈ ಕೊಳವೆ ಬಾವಿ, ಕೈಪಂಪು ಮತ್ತು ತೆರೆದ ಬಾವಿ ಈ ಮೂರರಲ್ಲೂ ಕೂಡ ಬಳಕೆ ಮಾಡ್ತಕ್ಕಂಥ ನೀರು ಅಂತರ್ಜಲದ ನೀರೇ ಆಗಿದೆ. ಭೂಮಿಯ ಆಳಕ್ಕೆ ಇಳಿದು ಶೇಖರಣೆ ಆಗಿರ್ತಕ್ಕಂಥ ನೀರನ್ನೇ ನಾವು ಈ ಮೂರಲ್ಲೂ ಕೂಡ ಮತ್ತೆ ಪಡೆದು ಬಳಕೆಯನ್ನು ಮಾಡ್ತಿದ್ದೀವಿ. ಹಾಗಾದರೆ ಮಕ್ಕಳೇ, ಈಗ ನಮಗೆ ಒಂದು ಕಲ್ಪನೆ ಬಂತು, ಜಲಚಕ್ರ ಅಂತಂದರೆ ಏನು ಅಂತಕ್ಕಂಥದ್ದು. ಅಂದರೆ ಸಾಗರ ಮತ್ತು ಭೂ ಮೇಲ್ಮೈನಿಂದ ನೀರು ಆವಿಯಾಗಿ ಗಾಳಿಯನ್ನು ಸೇರಿ ಮಳೆ, ಆಲಿಕಲ್ಲು ಅಥವಾ ಹಿಮವಾಗಿ ಹಿಂದಿರುಗಿ ಅಂತಿಮವಾಗಿ ಸಾಗರವನ್ನು ಸೇರುತ್ತೆ. ನೀರಿನ ಈ ರೀತಿಯ ಪರಿಚಲನೆಯನ್ನು ನಾವೇನಂತ ಕರಿಬೋದಪ್ಪ ಅಂತಂದರೆ ಜಲಚಕ್ರ ಅಂತ ಕರಿಬಹುದು. ಆವಿಯಾಗಿರ್ತಕ್ಕಂಥ ನೀರು ಮಳೆ ರೂಪದಲ್ಲಿ ಮತ್ತೆ ಭೂಮಿಗೆ ಬಂದು ಮತ್ತೆ ಸಾಗರವನ್ನು ಸೇರುತ್ತೆ. ಸಾಗರಕ್ಕೆ ಬಂದಿರತಕ್ಕಂಥ ನೀರು ಮತ್ತೆ ಏನಾಗುತ್ತೆ? ವೆರಿ ಗುಡ್, ಮತ್ತೆ ಕೂಡ ಆವಿಯಾಗುತ್ತೆ, ಮತ್ತೆ ಮೋಡ ಆಗುತ್ತೆ, ಮತ್ತೆ ಮಳೆಯಾಗಿ ಭೂಮಿಗೆ ಬೀಳುತ್ತೆ. ನೋಡಿ ಮಕ್ಕಳೇ, ಇದು ಯಾವ ರೀತಿ ಇದೆ? ಒಂದು ಚಕ್ರದ ರೀತಿಯಲ್ಲಿ ಚಕ್ರೀಯವಾಗಿ ಈ ಒಂದು ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಈ ಜಲಚಕ್ರ ಅಂತಕ್ಕಂಥದ್ದು
ಒಂದು ನಿರಂತರ ಪ್ರಕ್ರಿಯೆ. ಇದರಿಂದನೇ ಭೂಮಿಗೆ ಸದಾಕಾಲ ನೀರು ಸಿಗ್ತಾ ಇರುತ್ತೆ. ನೋಡಿ, ಇದೆಲ್ಲೂ ನಿಲ್ಲೋದಿಲ್ಲ. ಒಂದು ವೇಳೆ ಜಲಚಕ್ರ ಏನಾದರೂ ನಿಂತರೆ ಏನಾಗುತ್ತೆ? ಭೂಮಿಗೆ ಸಿಗ್ತಕ್ಕಂಥ ನೀರಿನಲ್ಲಿ ವ್ಯತ್ಯಯ ಆಗಿ ಜೀವಿಗಳಿಗೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಇದು ಒಂದು ನಿರಂತರ ಪ್ರಕ್ರಿಯೆ. ಈ ಪ್ರಕ್ರಿಯೆಯಿಂದಲೇ ನಮಗೆ ಸದಾಕಾಲ ನೀರು ಸಿಗುತ್ತೆ. ಈ ಜಲಚಕ್ರ ಭೂಮಿಗೆ ನೀರನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡುತ್ತೆ. ಮಕ್ಕಳೇ, ಹಾಗಾದರೆ ಮಳೆಯೇನೋ ಆಯಿತು, ಒಮ್ಮೊಮ್ಮೆ ಬಹಳ ಅಧಿಕ ಮಳೆ ಆಗೋದನ್ನು ನಾವು ಗಮನಿಸ್ಬೋದು. ಅಧಿಕ ಮಳೆ ಆದರೆ ಏನೆಲ್ಲ ಆಗಬಹುದು? ಮಳೆ ಬೀಳ್ತಕ್ಕಂಥ ಒಂದು ಕಾಲ, ಅವಧಿ ಮತ್ತು ಪ್ರಮಾಣಗಳು ಕೂಡ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗೋದನ್ನು ನಾವು ಗಮನಿಸ್ಬೋದು. ನೋಡಿ ಮಕ್ಕಳೇ, ಈ ಚಿತ್ರದಲ್ಲಿ ತುಂಬ ನೀಲಿ ಭಾಗ ಇರತಕ್ಕಂಥ ಪ್ರದೇಶದಲ್ಲಿ ಅಧಿಕ ಮಳೆ ಆಗುತ್ತೆ. ಅದೇ ರಾಜಸ್ಥಾನ್ ಅಂತ ರಾಜ್ಯದಲ್ಲಿ ನೋಡಿ, ಅಲ್ಲಿ ಹೆಚ್ಚಾಗಿ ಮರುಭೂಮಿ ಇರೋದ್ರಿಂದ ಅಂಥ ಕಡೆ ಕಡಿಮೆ ಮಳೆ ಆಗ್ತಕ್ಕಂಥ ಒಂದು ದೃಶ್ಯಗಳನ್ನು ನಾವು ಈ ಚಿತ್ರದಲ್ಲಿ ಕಾಣ್ಬೋದು. ಅದೇ ರೀತಿಯಾಗಿ ಅರಬ್ಬಿ ಸಮುದ್ರದ ಪಕ್ಕದಲ್ಲಿರ್ತಕ್ಕಂಥ ಒಂದು ಕರಾವಳಿ ಪ್ರದೇಶವನ್ನು ನಾವು ಗಮನಿಸಿದಾಗ ಅಲ್ಲೂ ಕೂಡ ಒಂದು ಕಡು ನೀಲಿಯಲ್ಲಿ ನಾವು ಕಾಣ್ಬೋದು. ಏನಪ್ಪ ಅಂದರೆ ಅಲ್ಲೂ ಕೂಡ ನೋಡಿ, ಈ ಭಾಗ ಅಲ್ಲೂ ಕೂಡ ಹೆಚ್ಚು ಮಳೆಯನ್ನು ನಾವು ಪಡಿತೀವಿ. ಈ ಒಂದು ಮಳೆ ಬೀಳ್ತಕ್ಕಂಥ ಪ್ರಮಾಣ ಕೂಡ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗುತ್ತೆ ಅನ್ನೋದು ನಮಗೆ ಗೊತ್ತು. ಎಲ್ಲ ಕಡೆನೂ ಒಂದೇ ರೀತಿಯಾದಂಥ ಮಳೆ ಆಗೋದಿಲ್ಲ. ಹಾಗಾದರೆ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಮಳೆ ಮುಂಗಾರು ಋತುವಿನಲ್ಲಿ ಆಗುತ್ತೆ. ಮುಂಗಾರು ಋತುವಿನಲ್ಲೇ ಹೆಚ್ಚು ಮಳೆಯನ್ನು ನಮ್ಮ ದೇಶದಲ್ಲಿ ನಾವು ಪಡ್ಕೊಳ್ತೀವಿ. ಹಾಗಾದರೆ ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರ ಅಂತಕ್ಕಂಥದ್ದು ನಮಗೆಲ್ರಿಗೂ ಕೂಡ ಗೊತ್ತಿದೆ. ನಮ್ಮ ದೇಶದಲ್ಲಿ ಹೆಚ್ಚಿನ ಜನರು ಕೃಷಿಯನ್ನೇ ತಮ್ಮ ಉದ್ಯೋಗವಾಗಿ ಅವಲಂಬನೆ ಮಾಡಿದ್ದಾರೆ. ಈ ಒಂದು ಕೃಷಿ ಕೂಡ ಮುಂಗಾರು ಮಳೆಯ ಮೇಲೆಯೇ ಅವಲಂಬನೆ ಆಗಿದೆ. ಒಮ್ಮೆ ಏನಾದರೂ ಮಳೆ ವಿಳಂಬ ಆದರೆ ಕೃಷಿ ಚಟುವಟಿಕೆಗಳೆಲ್ಲ ಕೂಡ ಸ್ಥಗಿತ ಆಗೋದನ್ನು ನಾವು ಕಾಣ್ಬೋದು. ಹಾಗಾದರೆ ಅಧಿಕ ಮಳೆ ಏನೆಲ್ಲ ಸಮಸ್ಯೆಗಳನ್ನು ತಂದು ಒಡ್ಡುತ್ತೆ ಅನ್ನೋದು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಒಂದೊಂದು ಸಲ ಈ ಮಳೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ಋತುವಿನಲ್ಲಿ ಹೆಚ್ಚು ಮಳೆಯಾಗಿ ಅಲ್ಲಿ ಪ್ರವಾಹ, ನೆರೆ ಹಾವಳಿ ಮುಂತಾದ ಸಮಸ್ಯೆಗಳನ್ನು ಕೂಡ ನಾವು ದೂರದರ್ಶನ ಮತ್ತು ವಾರ್ತಾಪತ್ರಿಕೆಗಳಲ್ಲಿ ನೋಡಿದ್ದೀವಿ, ಅಥವಾ ನಮ್ಮ ಸ್ಥಳಗಳಲ್ಲೇ ಕೆಲವೊಮ್ಮೆ ನಾವು ಸ್ವತಃ ಕೂಡ ಅನುಭವಿಸಿದ್ದೀವಿ. ಈ ಮಳೆ ಎಷ್ಟು ಮುಖ್ಯನೋ ಅಧಿಕ ಮಳೆ ಅಷ್ಟೇ ಸಮಸ್ಯೆಗಳನ್ನು ಕೂಡ ತಂದೊಡ್ಡುತ್ತೆ. ಮಕ್ಕಳೇ, ಈ ಅಧಿಕ ಮಳೆ ಆದಾಗ ಏನಪ್ಪ ಆಗುತ್ತೆ ಅಂತಂದರೆ, ನಮ್ಮ ಮನೆಯಲ್ಲಿ ಸಾಕ್ತಕ್ಕಂಥ ಪ್ರಾಣಿಗಳಿಗೆ ಅಥವಾ ಬೇರೆ ಪ್ರಾಣಿಗಳಿಗೆ, ಆಸ್ತಿ ಪಾಸ್ತಿಗೆ, ಮನುಷ್ಯರ ಜೀವನಕ್ಕೆ ವ್ಯಾಪಕ ನಷ್ಟವನ್ನು ತಂದು ಒಡ್ಡುತ್ತೆ. ನಾವು ಈ ಚಿತ್ರದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಪ್ರವಾಹದಲ್ಲಿ ಸಿಕ್ಕಿ ವಾಹನಗಳು ತೊಂದರೆ ಅನುಭವಿಸ್ತಾ ಇದೆ. ಇಲ್ಲಿ ಕೂಡ ನಾವು ಆಸ್ತಿ ಪಾಸ್ತಿ ಯಾವ ರೀತಿಯಾಗಿ ನಷ್ಟ ಆಗಿದೆ ಅಂತಕ್ಕಂಥ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಮಕ್ಕಳೇ, ಒಂದು ವೇಳೆ ದೀರ್ಘಕಾಲದವರೆಗೆ ಮಳೆಯೇ ಆಗದೇ ಇದ್ದರೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ನೋಡಿ ಮಕ್ಕಳೇ, ಒಂದು ವೇಳೆ ದೀರ್ಘಕಾಲದವರೆಗೆ ಮಳೆಯೇ ಆಗಲಿಲ್ಲ ಅಂತಂದರೆ ಏನೆಲ್ಲ ಸಮಸ್ಯೆಗಳಾಗ್ಬೋದು? ಮಕ್ಕಳೇ, ದೀರ್ಘಕಾಲ ಮಳೆ ಆಗದೇ ಇದ್ದರೆ ಅಂದರೆ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿವರೆಗೆ ಮಳೆ ಆಗದೇ ಇದ್ದರೆ ಏನು ತೊಂದರೆ ಆಗುತ್ತೆ ಅಂತಂದರೆ, ಮಣ್ಣು ನಿರಂತರವಾಗಿ ನೀರನ್ನು ಕಳೆದುಕೊಳ್ಳುತ್ತದೆ. ತಮಗೆಲ್ರಿಗೂ ಗೊತ್ತಿದೆ, ಮಣ್ಣು ನೀರನ್ನು ಹಿಡಿದಿಟ್ಕೊಂಡಿರುತ್ತೆ. ಆ ಹಿಡಿದಿಟ್ಕೊಂಡಂಥ ನೀರು ಈಗೇನಾಯಿತು, ಆ ನೀರಿನ ಅಂಶವನ್ನು ಕಳೆದುಕೊಳ್ತು. ಮಕ್ಕಳೇ, ಮಳೆ ಬಾರದೇ ಇದ್ದರೆ ಮಣ್ಣು ನೋಡಿ ಒಣಗಿ ನೀರಿನ ಮಟ್ಟ ಕಡಿಮೆ ಆಗುತ್ತೆ. ಇದರಿಂದ ಅಂತರ್ಜಲ ಕಡಿಮೆ ಆಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ಮಣ್ಣು ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತಕ್ಕಂಥದ್ದನ್ನ ಈ ಚಿತ್ರದಲ್ಲಿ ನಾವು ಕಾಣ್ಬೋದು. ಈ ರೀತಿಯಾಗಿ ಮಣ್ಣಿನಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಕೂಡ ಆವಿಯಾಗಿ ಏನಾಯಿತು, ಅಂತರ್ಜಲ ಕಡಿಮೆ ಆಗುತ್ತೆ. ಅಂತರ್ಜಲ ಕಡಿಮೆ ಆದಾಗ ನಾವು ಕುಡಿಯುವ ನೀರಿಗೂ ಕೂಡ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಮಗೆ ಎದುರಾಗುತ್ತೆ. ಇದು ಬರಗಾಲಕ್ಕೆ ಕಾರಣ ಆಗುತ್ತೆ.
ಏನು ಮಕ್ಕಳೇ ಬರಗಾಲ ಅಂದರೆ? ವೆರಿ ಗುಡ್. ಮಳೆ ಬಾರದೇ ಇದ್ದಾಗ ಪ್ರಾಣಿಗಳಿಗೆ ಮನುಷ್ಯರಿಗೆ ನೀರಿನ ಒಂದು ಅಭಾವ ಉಂಟಾಗಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸ್ಥಗಿತ ಆಗುತ್ತೆ. ಅಂಥ ಒಂದು ಪರಿಸ್ಥಿತಿಯನ್ನು ನಾವೇನಂತ ಕರಿಬೋದಪ್ಪ ಅಂತಂದರೆ ಬರಗಾಲ ಅಂತ ಕರಿಬೋದು. ಈ ದೃಶ್ಯಗಳಲ್ಲಿ ನಾವು ನೋಡ್ಬೋದು, ಇದು ಮರುಭೂಮಿ. ಅದೇ ರೀತಿಯಾಗಿ ಈ ಚಿತ್ರದಲ್ಲಿ ನೋಡಿ, ಬರಗಾಲ ಉಂಟಾದಾಗ ಯಾವ ರೀತಿಯಾಗಿ ಒಂದು ಸಸ್ಯಗಳು ಕೂಡ ಒಣಗೋಗ್ತವೆ ಅಂತಕ್ಕಂಥ ದೃಶ್ಯ. ನೀರು ಅಮೂಲ್ಯ ಅನ್ನೋದನ್ನು ನಾವು ಹಿಂದಿನ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ. ಹಾಗಾದರೆ ಇಂಥ ಅಮೂಲ್ಯವಾದ ನೀರನ್ನು ನಾವು ಸಂರಕ್ಷಣೆ ಮಾಡಲೇಬೇಕಾಗಿದೆ. ನಮಗೀಗಾಗಲೇ ಗೊತ್ತಿದೆ, ಭೂಮಿ ಮೇಲೆ 3/2 ಭಾಗ ನೀರಿನಿಂದ ಆವೃತ ಆಗಿದೆ. ಆದರೆ ಇರ್ತಕ್ಕಂಥ ಎಲ್ಲ ನೀರು ಎಲ್ಲಿದೆಯಪ್ಪ ಅಂತಂದರೆ ಸಮುದ್ರ ಮತ್ತು ಸಾಗರಗಳಲ್ಲಿ ಇದೆ. ಅಲ್ಲಿನ ನೀರು ಉಪ್ಪಾಗಿರೋದ್ರಿಂದ ನಾವು ಬಳಕೆ ಮಾಡೋದಕ್ಕಾಗೋದಿಲ್ಲ. ಹಾಗಾದರೆ ಭೂಮಿ ಮೇಲೆ ಲಭ್ಯವಿರುವ ನೀರಿನಲ್ಲಿ ಸ್ವಲ್ಪ ಭಾಗ ಮಾತ್ರ ನಾವು ಬಳಕೆ ಮಾಡೋದಕ್ಕೆ ಯೋಗ್ಯವಾಗಿದೆ. ಹಾಗಾದರೆ ಈಗ ನೀವು ತಿಳ್ಕೊಂಡಿರ್ಬೋದು ನೀರು ಎಷ್ಟು ಅಮೂಲ್ಯ, ಇದನ್ನು ನಾವು ಕಾಪಾಡಲೇಬೇಕು ಅಂತ. ಹಾಗಾದರೆ ಇದೇನಾಗ್ತಾ ಇದೆ ಅಂದರೆ, ಯಾವಾಗ ಜನಸಂಖ್ಯೆ ಹೆಚ್ಚಾಗ್ತಾ ಇದೆಯೋ ಅತಿಯಾದ ನೀರಿನ ಬಳಕೆಯಿಂದ ಮತ್ತಷ್ಟು ನೀರಿನ ಒಂದು ಲಭ್ಯತೆ ಕಡಿಮೆ ಆಗ್ತಾನೇ ಇದೆ. ಹಾಗಾದರೆ ಬನ್ನಿ ಮಕ್ಕಳೇ, ಜನಸಂಖ್ಯೆ ಹೆಚ್ಚಿದಂಗೆ ನಾವು ಗಮನಿಸಿರ್ಬೋದು ಯಾವ ರೀತಿಯಾಗಿ ನೀರನ್ನು ಸಂಗ್ರಹಣೆ ಮಾಡೋದಕ್ಕೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ನೋಡಿ ಜನ. ಇದನ್ನು ನಮ್ಮ ಊರುಗಳಲ್ಲೂ ಕೂಡ ನಾವು ಗಮನಿಸಿರ್ಬೋದು, ಅಥವಾ ಸ್ವತಃ ನಾವೇ ಸರದಿ ಸಾಲಲ್ಲಿ ನಿಂತು ನೀರನ್ನು ನಮ್ಮ ಮನೆಗಳಿಗೆ ಸಂಗ್ರಹಣೆ ಮಾಡಿರ್ಬೋದು. ಇದು ತುಂಬ ಸಾಮಾನ್ಯವಾದಂತಹ ಒಂದು ದೃಶ್ಯ. ಹಾಗಾದರೆ ನೀರು ಒಂದು ಅಮೂಲ್ಯವಾದಂಥ ಒಂದು ಸಂಪತ್ತು. ಹಾಗಾಗಿ ನಾವೇನಪ್ಪ ಮಾಡಬೇಕು ಅಂತಂದರೆ ಇದನ್ನು ಬಹಳ ಜಾಗರೂಕತೆಯಿಂದ ಬಳಸ್ಕೊಂಡು ಸಂರಕ್ಷಣೆಯನ್ನು ಮಾಡ್ಕೋಬೇಕು. ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಕೃಷಿ ಚಟುವಟಿಕೆಗಳಲ್ಲೂ ಕೂಡ ಹನಿ ನೀರಾವರಿ, ತುಂತುರು ನೀರಾವರಿ ಮೂಲಕ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಇದರಿಂದ ಕಡಿಮೆ ನೀರಿನಲ್ಲಿ ಹೆಚ್ಚು ಪ್ರದೇಶದಲ್ಲಿ ಕೃಷಿಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ನೀರಿನ ಸಂರಕ್ಷಣೆ ಕೂಡ ಮಾಡ್ಬೋದಾಗಿದೆ. ಮಕ್ಕಳೇ, ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ವಿಶ್ವ ಜಲ ದಿನವನ್ನು ಪ್ರತಿ ವರ್ಷ ಮಾರ್ಚ್ 22ನೇ ತಾರೀಕು ವಿಶ್ವ ಜಲ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ? ನಾವು ಕೂಡ ನಮ್ಮ ಶಾಲೆಗಳಲ್ಲಿ ಇದನ್ನು ಆಚರಣೆ ಮಾಡಿರಬಹುದು. ಯಾಕಪ್ಪ ಅಂತಂದರೆ ನೀರು ಒಂದು ಅಮೂಲ್ಯವಾದ ಸಂಪತ್ತು. ಇದನ್ನು ಪೋಲು ಮಾಡದೆ, ವ್ಯರ್ಥ ಮಾಡದೆ ಹೇಗೆ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಇದನ್ನು ಉಳಿಸಬೇಕು, ಪರಿಸರ ಸಮತೋಲನವನ್ನು ನಾವು ಹೇಗೆ ಕಾಯ್ದುಕೋಬೇಕು ಅಂತಕ್ಕಂಥ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ನಾವು ವಿಶ್ವ ಜಲ ದಿನವನ್ನು ಆಚರಣೆ ಮಾಡಿ, ಅಂದು ಹಲವಾರು ಚಟುವಟಿಕೆಗಳ ಮೂಲಕ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಜನರಿಗೆ ನಾವೇನಪ್ಪ ಮಾಡ್ತೀವಿ, ಇದರ ಮಹತ್ವವನ್ನು ತಿಳಿಸ್ಕೊಡ್ತೀವಿ. ಮಕ್ಕಳೇ, ಹಾಗಾದರೆ ಮಳೆ ನೀರನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡ್ಬೋದು ಅಂತಂದರೆ ಅದರಲ್ಲಿ ಮುಖ್ಯವಾಗಿ ನಮ್ಗೆ ಜ್ಞಾಪಕ ಬರೋದೇ ಮಳೆ ಕೊಯ್ಲು. ಏನು ಮಳೆ ಕೊಯ್ಲು ಅಂತಂದರೆ, ಮಳೆ ನೀರನ್ನು ಒಂದು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ವಿಧಾನವೇ ಮಳೆ ನೀರು ಕೊಯ್ಲು. ನೋಡಿ ಮಕ್ಕಳೇ, ಈ ರೀತಿಯಾಗಿ ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ನಗರಗಳಲ್ಲಿ ಹೆಚ್ಚಾಗಿ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಬಹುತೇಕ ಮನೆಗಳಲ್ಲಿ ಈ ಮಳೆ ನೀರು ಕೊಯ್ಲನ್ನು ಮಾಡಿಸ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಮಳೆ ಬಂದಾಗ ಅದನ್ನು ತೊಟ್ಟಿಗಳಲ್ಲಿ ಸಂಗ್ರಹಿಸಿ ಆ ನೀರನ್ನು ತಮಗೆ ಬೇಕಾದಾಗ ಬಳಸ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ಬೋದಾಗಿದೆ. ಮಕ್ಕಳೇ, ಮಳೆ ಕೊಯ್ಲಿನ ಒಂದು ಕಲ್ಪನೆ ಏನಪ್ಪ ಅಂತಂದರೆ ನೀರು ಬೀಳುವ ಕಡೆ ಹಿಡಿ ಅಂತ. ಅಂದರೆ ನಮಗೆ ನೀರು ಎಲ್ಲಿ ಸಿಗ್ತಾ ಇದೆ ಆ ನೀರನ್ನು ಹಿಡಿದು ನಮಗೆ ಬೇಕಾದ ಸ್ಥಳದಲ್ಲಿ ಸಂಗ್ರಹಣೆ ಮಾಡಿಕೊಂಡು ಬೇಕಾದಾಗ ಅದನ್ನು ಬಳಕೆ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಈ ಮಳೆ ನೀರು ಕೊಯ್ಲು ಹೊಂದಿದೆ. ಮಕ್ಕಳೇ, ಹಾಗಾದರೆ ನಾವು ಮಳೆ ನೀರು
ಕೊಯ್ಲಲ್ಲಿ ಎರಡು ರೀತಿಯಾಗಿ ನಾವು ನೀರನ್ನು ಸಂಗ್ರಹಣೆ ಮಾಡ್ತೀವಿ. ಹೇಗಪ್ಪ? ಹೇಗೆ ಅಂದರೆ ಮುಖ್ಯವಾಗಿ ಈ ಮೇಲ್ಛಾವಣಿ ಮಳೆ ನೀರು ಕೊಯ್ಲು. ಹೇಗಪ್ಪ ಅಂತಂದರೆ ಈ ಮೇಲ್ಛಾವಣಿ ಮಳೆ ನೀರು ಕೊಯ್ಲಿನಲ್ಲಿ ನಾವು ಮನೆಯ ಅಥವಾ ಕಟ್ಟಡದ ಮೇಲ್ಛಾವಣಿಯಲ್ಲಿ ಬಿದ್ದಂತಹ ಮಳೆ ನೀರನ್ನು ಒಂದು ತೊಟ್ಟಿಗೆ ಪೈಪುಗಳ ಮೂಲಕ ಅಳವಡಿಸಿ ಆ ತೊಟ್ಟಿಗಳಲ್ಲಿ ಸಂಗ್ರಹಣೆ ಮಾಡ್ತೀವಿ. ಈ ರೀತಿಯಾಗಿ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಫಿಲ್ಟರನ್ನು ಅಳವಡಿಸ್ಕೋಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಈ ಮಳೆ ನೀರು ಮೇಲ್ಛಾವಣಿಯಲ್ಲಿ ಬಿದ್ದಾಗ ಅಲ್ಲಿರ್ತಕ್ಕಂಥ ಧೂಳು ಮಣ್ಣು ಅದೆಲ್ಲ ಕೂಡ ಕರಗಿ ಆ ನೀರಿನಲ್ಲಿ ತೊಟ್ಟಿಗಳಿಗೆ ಬರೋದರಿಂದ ಅದನ್ನು ಒಂದು ಫಿಲ್ಟರನ್ನು ಅಳವಡಿಸಿ ಒಂದು ಶೋಧಕವನ್ನು ಅಳವಡಿಸಿ ನಾವು ಆ ನೀರನ್ನು ಏನಪ್ಪ ಮಾಡ್ಬೋದು, ಶುದ್ಧ ಮಾಡಿ ತೊಟ್ಟಿಗಳಲ್ಲಿ ಸಂಗ್ರಹಣೆ ಮಾಡಿಕೊಂಡ್ರೆ ನಂತರ ನಮಗೆ ಬೇಕಾದಾಗ ಅದನ್ನು ಬಳಕೆ ಮಾಡ್ಕೋಬಹುದು. ಹಾಗಾದರೆ ಇನ್ನೊಂದು ತಂತ್ರ ಯಾವುದಪ್ಪ ಅಂತಂದರೆ ಈ ರಸ್ತೆ ಬದಿಗಳಲ್ಲಿ ಮತ್ತು ಸಿಮೆಂಟ್ ನೆಲದ ಮೇಲೆ ಬಿದ್ದಂತಹ ನೀರನ್ನು, ಚರಂಡಿ ನೀರನ್ನು ನಾವು ಬಯಲಿಗೆ ಹೋಗೋ ಥರ ಮಾಡಿ ಆ ಬಯಲಲ್ಲಿ ಇಂಗೋ ಥರ ಮಾಡ್ತಕ್ಕಂಥದ್ದು. ಹಾಗಾದರೆ ಇದರಿಂದ ಏನು ಅನುಕೂಲ? ಮಣ್ಣಿನಲ್ಲಿ ನೀರು ಇಂಗಿದ್ರೆ ಏನು ಅನುಕೂಲ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಲ್ಲ ಮಕ್ಕಳೇ. ವೆರಿ ಗುಡ್. ಬಯಲಿನಲ್ಲಿ ಏನಾದರೂ ನೀರು ಇಂಗಿದ್ರೆ ಅದು ಭೂಮಿಯ ಆಳಕ್ಕೆ ಇಳಿದು ಅಂತರ್ಜಲವಾಗಿ ಪುನಃ ನಮಗೆ ಸಿಗುತ್ತೆ. ಹಾಗಾಗಿ ರಸ್ತೆ ಬದಿಯಲ್ಲಿ ಮತ್ತು ಸಿಮೆಂಟ್ ನೆಲದ ಮೇಲೆ ಎಲ್ಲಿ ನೀರು ಬೀಳುತ್ತೋ ಅದನ್ನು ನಾವೇನಪ್ಪ ಮಾಡ್ಬೋದು, ಬಯಲಿಗೆ ಹರಿಸಿ ಮಣ್ಣಿನಲ್ಲಿ ಇಂಗೋ ಥರ ಮಾಡಿದ್ರೆ ಅಂತರ್ಜಲದ ಮಟ್ಟ ಕೂಡ ಏನಾಗುತ್ತೆ, ಮೇಲುಗಡೆಗೆ ಬರುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿರ್ಬೋದು ಮಕ್ಕಳೇ, 2000 ಅಡಿಗಳಷ್ಟು ಕೊರೆದ್ರೂ ಕೂಡ ಬೋರ್ವೆಲ್ಲನ್ನು ನೀರು ಸಿಗ್ತಾ ಇಲ್ಲ. ಯಾಕೆ ಅಂದರೆ ಅಂತರ್ಜಲ ಬಳಕೆ ಮಾಡಿ ಮಾಡಿ ಬಹಳ ಆಳಕ್ಕೆ ಇಳಿದೋಗಿದೆ. ಹಾಗಾದರೆ ಬನ್ನಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಅನ್ನೋದನ್ನ ಒಮ್ಮೆ ಮೆಲುಕು ಹಾಕೋಣ. ನೀರಾವಿ ತಂಪಾದಾಗ ನೀರಿನ ಸಣ್ಣ ಸಣ್ಣ ಹನಿಗಳಾಗೋದನ್ನು ನಾವು ನೋಡಿದ್ವಿ, ಅದನ್ನೇ ಸಾಂದ್ರೀಕರಣ ಅಂತ ಕರಿತೀವಿ. ಅದೇ ರೀತಿಯಾಗಿ ಮಳೆ, ಆಲಿಕಲ್ಲು ಮತ್ತು ಹಿಮ ಇವು ನದಿಗಳಲ್ಲಿ, ಕೊಳಗಳಲ್ಲಿ, ಬಾವಿಗಳಲ್ಲಿ ಹಾಗೂ ಮಣ್ಣಿನಲ್ಲಿ ನೀರನ್ನು ಭರ್ತಿ ಮಾಡ್ತವೆ. ಸಾಗರ ಮತ್ತು ಭೂಮಿಯ ನಡುವೆ ನೀರಿನ ಒಂದು ಪರಿಚಲನೆಯನ್ನು ಜಲಚಕ್ರ ಅಂತ ಕರಿತೀವಿ. ಅದೇ ರೀತಿಯಾಗಿ ಅತಿವೃಷ್ಟಿ ಪ್ರವಾಹಗಳನ್ನು ಉಂಟು ಮಾಡುತ್ತೆ. ಏನು ಅತಿವೃಷ್ಟಿ ಅಂದರೆ ಅಧಿಕ ಮಳೆ ಬೀಳ್ತಕ್ಕಂಥದ್ದು. ಆದರೆ ದೀರ್ಘಾವಧಿ ಮಳೆ ಕೊರತೆ ಏನಾದರೂ ಆದರೆ ಅದರಿಂದ ಬರಗಾಲ ಬರುತ್ತೆ. ಬಳಕೆಗೆ ಯೋಗ್ಯವಾದ ನೀರಿನ ಪ್ರಮಾಣ ಭೂಮಿ ಮೇಲೆ ಕಡಿಮೆ ಇರೋದರಿಂದ ನಾವು ಆ ನೀರನ್ನು ಎಚ್ಚರಿಕೆಯಿಂದ ಬಳಸಿ ಸಂರಕ್ಷಣೆ ಮಾಡಬೇಕಾಗಿದೆ. ಮಕ್ಕಳೇ, ಇದುವರೆಗೂ ಪಾಠವನ್ನು ಆಲಿಸಿದ ತಮಗೆಲ್ಲರಿಗೂ ಕೂಡ ವಂದನೆಗಳು. ನನ್ನ ಹೆಸರು ಜಗದೀಶ KN, BRP, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ.